ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು 2025 ಈ ಒಂದು ವರ್ಷ 2014 ವರ್ಷದ ರೀತಿನೇ ಇದೆ. ಯಾಕಂದ್ರೆ 2014ರಲ್ಲೂ ಕೂಡ ರೂಸೆವ್ ಅವರು ಕಂಪನಿಯಲ್ಲಿ ಇದ್ರು. 2014ರಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ರು. ಅಂಡ್ ಈಗಲೂ ಕೂಡ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಾರೆ. 2014ರಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಕೂಡ ಇದ್ರು. ಅಂಡ್ ಈಗ ನಿಕ್ಕಿ ಬೆಲ್ಲಾ ಹಾಗೆ ಬ್ರಿ ಬೆಲ್ಲಾ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 2014ರಲ್ಲಿ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ ಆಗಿದ್ರು. ಅಂಡ್ ಈಗ 2025ರಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ ಆಗಿದ್ದಾರೆ. ಸೊ ಸಿಮಿಲರ್ ವೇ 2014 ಯಾವ ರೀತಿ ಇತ್ತು ಅದೇ ರೀತಿ 2025 ಕೂಡ ಡಬ್ಲ್ಯೂ ಅಲ್ಲಿ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ರೀತಿ ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಾಕ್ಟರ್ ಆಫ್ ಥಗನಾಮಿಕ್ಸ್ ಬಗ್ಗೆ. ಜಾನ್ ಸಿನಾ ಅವರ ಕ್ಯಾರೆಕ್ಟರ್ ಇದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನರ ಫೇವರೇಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಕ್ಯಾರೆಕ್ಟರ್ ಕೂಡ ಆದಷ್ಟು ಬೇಗ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅನ್ಕೋತೀನಿ. ಯಾಕಂದ್ರೆ ಜಾನ್ ಸಿನಾ ಅವರು ಇದರ ಟೀಸ್ ನ ಕೊಟ್ಟಿದ್ದಾರೆ. ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆರ್ಟ್ರೂತ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಜಾನ್ ಸಿನಾ ಅವರು ನಿಕ್ ಕಾರ್ಡಿಸ್ ಅವರ ಜೊತೆ ಹೋಗಿ ಒಂದು ಸೆಗ್ಮೆಂಟ್ ನ ಮಾಡ್ತಾರೆ. ಅಂದ್ರೆ ಅವರು ಏನು ಕೂಡ ಮಾತಾಡದಲ್ಲೇ ನಿಕ್ ಕಾರ್ಡಿಸ್ ಅವ್ರನ್ನ ಇರಿಟೇಟ್ ಮಾಡ್ತಾ ಇರ್ತಾರೆ. ಜಾನ್ ಸಿನಾ ಅವರು ನಿಕ್ ಕಾರ್ಡಿಸ್ ಅವರ ಫೇಸ್ ಹತ್ರ ಹೋಗ್ಬಿಟ್ಟು ಏನೇನೋ ಆಕ್ಟ್ ನ ಮಾಡ್ತಾ ಇರ್ತಾರೆ. ಅಂಡ್ ಅದು ಸಿಮಿಲರ್ ಡಾಕ್ಟರ್ ಆಫ್ ಥಗನಾಮಿಕ್ ನ ಆಕ್ಟ್ ಅಂತಾನೆ ಹೇಳ್ಬಹುದು. ಸೊ ಟೀಸರ್ಸ್ ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ಒಂದು ಬಾರಿನಾದ್ರೂ ನಮ್ಮ ಜಾನ್ ಸಿನಾ ಅವರು ಆ ಒಂದು ಕ್ಯಾರೆಕ್ಟರ್ ನ ವಾಪಸ್ ತಗೊಂಡ್ ಬರ್ತಾರ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು TNA ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈಗ TNA ಹಾಗೆ ಡಬ್ಲ್ಯೂ ಅವರ ನಡುವೆ ಒಂದು ಕೊಲಾಬರೇಷನ್ ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇದ್ರ ಪ್ರಕಾರ TNA ಇಂದ ಸೂಪರ್ ಸ್ಟಾರ್ಸ್ ಗಳು ಕಂಪನಿಗೆ ಬರಬಹುದು. ಅಂಡ್ ಡಬ್ಲ್ಯೂ ಕಂಪನಿಯಿಂದ ಸೂಪರ್ ಸ್ಟಾರ್ಸ್ ಗಳು TNA ಗೂ ಕೂಡ ಹೋಗಬಹುದು. ಅದಕ್ಕೆ ಮೇನ್ ಉದಾಹರಣೆಯಾಗಿ ಈಗ ನಮ್ಮ NXT ಯ ಟ್ರಿಕ್ ವಿಲಿಯಂ ಅವರು TNA ಚಾಂಪಿಯನ್ ಆಗಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಕರ್ಟ್ ಆಂಗಲ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ TNA ನಿಜವಾಗ್ಲೂ ಕೂಡ ಒಂದು ದೊಡ್ಡ ಕಂಪನಿ ಆಗಿತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಾವು ಪ್ರತಿ ವಾರ ಡಬ್ಲ್ಯೂ ಕಂಪನಿಗೆ ಕಾಂಪಿಟೇಷನ್ ನ ಕೊಡ್ತಾ ಇದ್ವಿ. ಅಂಡ್ TNA ಅಲ್ಲಿ ನನ್ನಂತ ಸೂಪರ್ ಸ್ಟಾರ್ ಆಗಿರಬಹುದು, ಸ್ಟಿಂಗ್ ಆಗಿರಬಹುದು, AJ ಸ್ಟೈಲ್ ಆಗಿರಬಹುದು, ಹಾಲ್ಕ್ ಹಾಗನ್ ಆಗಿರಬಹುದು, ಇಂತ ಟಾಪ್ ಸೂಪರ್ ಸ್ಟಾರ್ಸ್ ಗಳು ಇದ್ರು. ಅಂಡ್ ಅವರು ಸರಿಯಾಗಿನೇ ಡಬ್ಲ್ಯೂ ಕಂಪನಿಗೆ ಕಾಂಪಿಟೇಷನ್ ನ ಕೊಡ್ತಾ ಇದ್ರು. ಅಂಡ್ ಈಗ TNA ಬಗ್ಗೆ ಮಾತಾಡೋದಾದ್ರೆ ಈಗಲೂ ಕೂಡ ಅವರು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಬಟ್ ನಾವಿದ್ದಂತಹ ಟೈಮಿಗೂ ಈ ಟೈಮಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಅಂಡ್ ಅದರಿಂದನೇ ಡಬ್ಲ್ಯೂ ಕಂಪನಿ ಅವರು ಹೋಗಿ TNA ಜೊತೆ ಒಂದು ಕೊಲಾಬ್ರೇಷನ್ ಡೀಲ್ ನ ಸೈನ್ ಮಾಡ್ಕೊಂಡ್ರು. ಅಂಡ್ ನನಗೆ ಅನ್ಸುತ್ತೆ ಫ್ಯೂಚರ್ ಅಲ್ಲಿ ಒಂದು ದಿನ ಡಬ್ಲ್ಯೂ ಕಂಪನಿಯವರು ಕಂಪ್ಲೀಟ್ ಆಗಿ TNA ನ ಪರ್ಚೇಸ್ ಮಾಡ್ತಾರೆ ಅಂತ ನಮ್ಮ ಕರ್ಟ್ ಆಂಗಲ್ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ಕೂಡ ತಿಳಿಸಿದ್ದೆ ಫ್ಯೂಚರ್ ಅಲ್ಲಿ ಪ್ರಾಬಬ್ಲಿ ಡಬ್ಲ್ಯೂ ಅವರು TNA ನ ಪರ್ಚೇಸ್ ಮಾಡಿ ಅದನ್ನ ಟೆಲಿವಿಷನ್ ಅಲ್ಲಿ ರನ್ ಮಾಡಬಹುದು ಅಂತ. ಕಾದ್ ನೋಡೋಣ ಗೈಸ್ ಈ ಒಂದು ವಿಚಾರ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಒಂದು ಬಿಗ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈ ವರ್ಷದ ಸಮ್ಮರ್ ಸ್ಲಾಮ್ ನ ಡಬ್ಲ್ಯೂ ಅವರು 2 ನೈಟ್ ಇವೆಂಟ್ ಆಗಿ ಮಾಡ್ತಾ ಇದ್ದಾರೆ. ಇನ್ ಬರುವಂತಹ ಪ್ರತಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. ಇನ್ ಮುಂದೆ ರಸಲ್ ಮೀನಿಯಾ ರೀತಿನೇ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನು ಕೂಡ 2 ನೈಟ್ ಆಗಿ ಮಾಡ್ತಾರೆ. ಅಂಡ್ ಅದರ ಪ್ರಾರಂಭ ಈ ವರ್ಷದಿಂದ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾರಂಭ ಆಗ್ತಿರೋದ್ರಿಂದ ಡಬ್ಲ್ಯೂ ಅವರು ಈ ವರ್ಷದ ಸಮ್ಮರ್ ಸ್ಲಾಮ್ ನ ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಬಿಗ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅದು ಕೂಡ ಜಾನ್ ಸಿನಾ ವರ್ಸಸ್ ಕೋಡಿ ರೋಡ್ಸ್ ವರ್ಸಸ್ CM ಪಂಕ್ ಅವರ ನಡುವೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಹಾಗೆ ರೂಮರ್ಸ್ ಗಳು ಬರ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಜಾಯ್ನ್ ಆಗಿ ಈ ಒಂದು ಮ್ಯಾಚ್ ನಮಗೆ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ CM ಪಂಕ್ ಅವರ ಜಾಗದಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ CM ಪಂಕ್ ಅವರು ಈಗ ಸೆತ್ ರೋಲೆನ್ಸ್ ಅವರ ಜೊತೆನೂ ಕೂಡ ಫ್ಯೂಡ್ ಅಲ್ಲಿ ಇರೋದ್ರಿಂದ ಅವರು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಜೊತೆನೂ ಕೂಡ ಫ್ಯೂಡ್ ಗೆ ಹೋಗಬಹುದು ಸಮ್ಮರ್ ಸ್ಲಾಮ್ ಟೈಮ್ ಅಲ್ಲಿ. ಅಂಡ್ ಅದರಿಂದ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್ ಅಂಡ್ ಜಾನ್ ಸಿನಾ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಥವಾ CM ಪಂಕ್, ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈಗ ಸದ್ಯಕ್ಕೆ ಈ ಎರಡು ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಡಿಸ್ಕಸ್ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಬಿಗ್ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಸಮ್ಮರ್ ಸ್ಲಾಮ್ ಗೆ. ಅಂಡ್ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ಅದ್ಭುತವಾಗಿರುತ್ತೆ. ನಮ್ಮ CM ಪಂಕ್ ಅವರು ಆಡ್ ಆದ್ರೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ರ್ಯಾಂಡಿ ಆರ್ಟನ್ ಅವರು ಆಡ್ ಆದ್ರೂ ಕೂಡ ಚೆನ್ನಾಗಿರುತ್ತೆ. ಅಥವಾ ಇವರಿಬ್ರು ಕೂಡ ಆಡ್ ಆಗಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೂ ಕೂಡ ಚೆನ್ನಾಗಿರುತ್ತೆ. ಅಂಡ್ ಆಗ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ CM ಪಂಕ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಆಗಿರ್ತಾರೆ. ಕಾದ್ ನೋಡೋಣ ಗಾಯ್ಸ್, ಈ ಬಾರಿಯ ಸಮ್ಮರ್ ಸ್ಲಾಮ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ರೂಮರ್ ಬಗ್ಗೆ. ಇಂಟರ್ನೆಟ್ ಅಲ್ಲಿ ಈ ಒಂದು ರೂಮರ್ ಕೂಡ ಓಡಾಡ್ತಾ ಇದೆ. ಆ ಒಂದು ರೂಮರ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು LA ನೈಟ್
ಹಾಗೆ ಗಂತರ್ ಅವ್ರನ್ನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂದ್ರೆ ಎಲೆ ನೈಟ್ ಅವ್ರನ್ನ ಮಂಡೇ ನೈಟ್ ರಾ ಗೆ ಕಳಿಸಿ ಗಂತರ್ ಆಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು WWE ಚಾಂಪಿಯನ್ಶಿಪ್ ಮೇಲೆ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ ಅಂಡ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಥವಾ ಸಮ್ಮರ್ ಸ್ಲಾಮ್ ಅಲ್ಲಿ ಆಸ್ WWE ಚಾಂಪಿಯನ್ ನಮಗೆ ಹೊರಗಡೆ ಬರೋದು ನೋಡೋದಕ್ಕೆ ಸಿಗ್ತಾರೆ. ಇದರಿಂದ WWE ಅವರು ಎಲೆನೈಟ್ ಆಗಿ ಗಂತರ್ ಅವ್ರನ್ನ ಟ್ರೇಡ್ ಮಾಡ್ತಾರಂತೆ ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು WWE ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಮಂಡೇ ನೈಟ್ ರಾಗೆ ಬರ್ತಾರೆ ಅಂಡ್ ನಮ್ಮ ಗಂತರ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಅಪ್ಡೇಟ್ ಅಲ್ಲ, ಇದು ರೂಮರ್ ಆಗಿನೇ ತಗೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಪ್ರೈವೇಟ್ ಪಾರ್ಟಿ ಬಗ್ಗೆ. ನಾನು ಯಾವುದೇ ರೀತಿಯ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಇದು ಒಂದು ಟ್ಯಾಗ್ ಟೀಮು. AW ಕಂಪನಿಯ ಬಿಗ್ಗೆಸ್ಟ್ ಟ್ಯಾಗ್ ಟೀಮ್ ಅಂತಾನೆ ಹೇಳ್ಬಹುದು. ಬಿಗ್ಗೆಸ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದು ರೀತಿ ಡೀಸೆಂಟ್ ಟ್ಯಾಗ್ ಟೀಮು ಅಂಡ್ WWE ಅವರು ಇವರ ಮೇಲೆ ಇಂಟ್ರೆಸ್ಟಿಂಗ್ ಆಗಿದಾರಂತೆ. ಅಂದ್ರೆ ಇವರ ಕಾಂಟ್ರಾಕ್ಟ್ ಯಾವಾಗಲೇ AW ಕಂಪನಿಯಿಂದ ಮುಗಿಲಿ, ಆದಷ್ಟು ಬೇಗ ಮುಗಿಯುತ್ತೆ ಅಂಡ್ ಆಗ ಇವರು ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಿಜವಾಗ್ಲೂ ನಾಳೆ ರಾನಾ ಅಥವಾ ಯಾವ್ದಾದ್ರು ಪ್ರೀಮಿಯಂ ಶೋನಾ ಅಂತ ನನಗೇನೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಆ ರೀತಿಯ ಬಿಗ್ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಆಡಮ್ ಪಿಯರ್ಸ್ ಅವರ ಬದಲು ನಿಕ್ ಕಾಲ್ಡಿಸ್ ಅವರು ನಾಳೆ ಮಂಡೇ ನೈಟ್ ರಾ ನ ಜನರಲ್ ಮ್ಯಾನೇಜರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಆಡಮ್ ಪಿಯರ್ಸ್ ಅವರು ವೆಕೇಶನ್ ಗೆ ಹೋಗಿದಾರಂತೆ. ನಿಜವಾಗ್ಲೂ ಅದೆಷ್ಟು ವೆಕೇಶನ್ ಗೆ ಹೋಗ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಒಂದ್ ಬಾರಿ ನಮ್ಮ ನಿಕ್ ಕಾಲ್ಡಿಸ್ ಅವರು ಈಗಾಗಲೇ ಮಂಡೇ ನೈಟ್ ರಾ GM ಆಗಿ ನೋಡೋದಕ್ಕೆ ಸಿಕ್ಕಿದ್ರು ಅಂಡ್ ಈಗ ಮತ್ತೊಮ್ಮೆ ಅವರೇ ಮಂಡೇ ನೈಟ್ ರಾ GM ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಬೇಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ಅವರು ರಿಟರ್ನ್ ಆಗಿದ್ರು ಅಂಡ್ ನಾಳೆ ಅವರು ರಿಟರ್ನ್ ಆಗಿ ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಲಿವ್ ಮಾರ್ಗನ್ ಅವರು ನಿಕ್ಕಿ ಬೇಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಅದನ್ನ ಅಡ್ರೆಸ್ ಕೂಡ ಮಾಡ್ತಾರೆ. ಬರೀ ಅಡ್ರೆಸ್ ಮಾಡೋದು ಮಾತ್ರ ಅಲ್ಲ ಗಾಯ್ಸ್, ಅವರ ಹಾಗೆ ಕೈರಿ ಸೇನ್ ಅವರ ಸಿಂಗಲ್ಸ್ ಮ್ಯಾಚ್ ನು ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂಡ್ ನಾಳೆ ನಮಗೆ ನಿಕ್ಕಿ ಬೆಲ್ಲಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಿಕ್ಕಿ ಬೆಲ್ಲಾ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ನಾಳೆ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರಿಗ ಗೊತ್ತು, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಬಂದು ಲಿವ್ ಮಾರ್ಗನ್ ಅವರನ್ನ ಸೋಲಿಸಲೂಬಹುದು. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಒಂದು ಫ್ಯಾಟಲ್ 4-way ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆಸ್ಕಾ ವರ್ಸಸ್ ಸ್ಟೆಫನಿ ವೆಕ್ಯಾರ್ ವರ್ಸಸ್ ಇಯೋ ಸ್ಕೈ ವರ್ಸಸ್ ರಾಕೈಲ್ ಅವರ ನಡುವೆ ಅಂಡ್ ಇಷ್ಟು ದಿನ ನೋಡಿದ್ವಿ ಕಿಂಗ್ ಹಾಗೆ ಕ್ವೀನ್ ಕ್ರೌನ್ ಗಳು ಯಾರ ತಲೆ ಮೇಲಿದೆ ಅವರು ಗೆಲ್ತಾರೆ ಅಂತ. ಇದ್ರ ಪ್ರಕಾರ ಯಾರು ಗೆಲ್ಬಹುದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇದಾದ್ಮೇಲೆ ನಮಗೆ ಕಿಂಗ್ ಆಫ್ ದ ರಿಂಗ್ ನ ಫ್ಯಾಟಲ್ 4-way ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಶಿಯಮೆಸ್ ವರ್ಸಸ್ ರೂಸೆವ್ ವರ್ಸಸ್ ಬ್ರಾನ್ಸನ್ ರೀಡ್ ವರ್ಸಸ್ ನಮ್ಮ ಜೆ ಊಸೋ ಅವರ ನಡುವೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಕಿಂಗ್ ಕ್ರೌನ್ ಯಾರ ತಲೆ ಮೇಲಿದೆ ಅಂತ ಗೆಸ್ ಮಾಡಿರ್ತೀರಾ ಅಂಡ್ ಯಾರು ಗೆಲ್ತಾರೆ ಅಂತಾನು ಕೂಡ ಗೆಸ್ ಮಾಡಿ. ಇದಾದ್ಮೇಲೆ ನಮಗೆ ನಾಳೆ ಮಂಡೇ ನೈಟ್ ರಾ ನ ಹೈಲೈಟ್ ನಮ್ಮ ಗಂತರ್ ಅವರು ಆಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಅಪಿಯರ್ ಆಗ್ತಾರೆ ಮಂಡೇ ನೈಟ್ ರಾ ಅಲ್ಲಿ ಅಂಡ್ ರೂಮರ್ಸ್ ಗಳು ಬರ್ತಾ ಇತ್ತು, ಅದೇ ರೀತಿಯ ಅಪ್ಡೇಟ್ ಗಳು ಕೂಡ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂಡ್ ಗಂತರ್ ಅವ್ರನ್ನ ಇಂಟರಪ್ಟ್ ಮಾಡೋದಕ್ಕೆ ಪ್ರಾಬಬ್ಲಿ ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರು ನಾಳೆ ಮಂಡೇ ನೈಟ್ ರಾ ಗೆ ಅಪಿಯರ್ ಆಗಬಹುದು. ನಿಜವಾಗ್ಲೂ ಗಾಯ್ಸ್, ಗೋಲ್ಡ್ಬರ್ಗ್ ಅವ್ರು ಏನಾದ್ರು ಬಂದ್ರೆ ನಾಳೆ ಮಂಡೇ ನೈಟ್ ರಾ ಇನ್ನೂ ನೆಕ್ಸ್ಟ್ ಲೆವೆಲ್ ಚಿಂದಿ ಆಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇಷ್ಟೆಲ್ಲಾ ವಿಚಾರಗಳು ಕೂಡ ನಿಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಚಾನಲ್ ಇನ್ನೂ ಕೂಡ ಸರಿಯಾಗಿಲ್ಲ, ಆ ಒಂದು ಅಪ್ಲೈ ಬಟನ್ ಬಂದಿಲ್ಲ. ಅಪ್ಲೈ ಮಾಡಿದ ಕೂಡಲೇ ನಾನು ಖುಷಿಯಿಂದಾನೋ ಅಥವಾ ಬೇಜಾರಿಂದಾನೋ ವಿಡಿಯೋ ಮಾಡಿ ತಿಳಿಸ್ತೀನಿ. ಏನೇ ಆಗಲಿ, ನಾಳೆ ಮಂಡೇ ನೈಟ್ ರಾ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.